ಇನ್ನು ಬೆಂಗಳೂರಿನ ಕಮ್ಮಸಂದ್ರದಲ್ಲಿ ಬಡಾವಣೆಗಳಿಗೆ ದಿಗ್ಬಂಧನ. ಡ್ಯಾಡೀಸ್ ಗಾರ್ಡನ್ ಲೇಔಟ್ನಲ್ಲಿ ನೀರೋ ನೀರು. ರಾಜಧಾನಿ ಬೆಂಗಳೂರಿನಲ್ಲಿ ಬೆಳಗ್ಗೆ ಸುರಿದಂತ ಮಳೆ ಕಮ್ಮಸಂದ್ರದಲ್ಲಿ ಸಾಕಷ್ಟು ಅನಾಹುತಗಳಾಗಿದೆ. ಡ್ಯಾಡೀಸ್ ಗಾರ್ಡನ್ ಲೇಔಟ್ನಲ್ಲಿ ನೀರು ತುಂಬಿದೆ. ಮನೆ ಹೊರಗೆ ನಿಲ್ಲಿಸಿದಂತ ಕಾರು ಬೈಕ್ಗಳು ನೀರು ಪಾಲಾಗಿದೆ. ನೂರಾರು ಮನೆಗಳಿರುವಂತಹ ಡ್ಯಾಡೀಸ್ ಗಾರ್ಡನ್ ಲೇಔಟ್ ಅಗ್ನಿಶಾಮಕ ಸಿಬ್ಬಂದಿಯಿಂದ ನೀರು ಹೊರಹಾಕುವಂತ ಕೆಲಸ ಆಗ್ತಿದೆ. ನಿಲ್ಲಿಸಿದಂತ ಕಾರು ಬೈಕ್ಗಳು ಎಲ್ಲವೂ ಕೂಡ ನೀರಲ್ಲಿ ಮುಳುಗಿ ಹೋಗಿದೆ. ನೂರಾರು ಮನೆಗಳಿರುವಂತಹ ಡ್ಯಾಡೀಸ್ ಗಾರ್ಡನ್ ಲೇಔಟ್ ಅಗ್ನಿಶಾಮಕ ಸಿಬ್ಬಂದಿಯಿಂದ ನೀರು ಹೊರಹಾಕುವಂತ ಕೆಲಸ ಸದ್ಯಕ್ಕೆ ಆಗ್ತಾ ಇದೆ. ನಿವಾಸಿಗಳನ್ನ ಮನೆಯಿಂದ ಸಿಬ್ಬಂದಿ ಹೊರ ತರ್ತಿದ್ದಾರೆ. ಇದು ಬೆಂಗಳೂರಿನ ಕಮ್ಮಸಂದ್ರದ ಡ್ಯಾಡೀಸ್ ಗಾರ್ಡನ್ ನೋಡ್ತಾ ಇದ್ದೀರಿ. ಈಗ ಡ್ಯಾಡೀಸ್ ಗಾರ್ಡನ್ ಲೇಔಟ್ ಜಲಾವೃತವಾಗಿರುವಂಥದ್ದು, ನೋಡೋಕ್ಕೆ ಭಾಳ ಹೈಫೈ ಪಾಶ್ ಆಗಿರುವಂಥ ಏರಿಯಾ. ಆದರೆ ಈಗ ಆಲ್ಮೋಸ್ಟ್ ನೀರು ತುಂಬಿ ಈಗ ಮನೆಯವ್ರನ್ನ ಹೊರಗಡೆ ತರೋದು ಹೇಗೆ ಅನ್ನೋದೇ ಸವಾಲಾಗಿದೆ. ಸೊ ಹೆಬ್ಬಗೋಡಿ ಕಮ್ಮಸಂದ್ರ ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಇಲ್ಲಿ ಒಳ್ಳೆ ಸೈಟ್ ಇರುತ್ತೆ, ಒಳ್ಳೆ ರೀತಿಯಂಥ ಮನೆಗಳು ಸಿಗ್ತವೆ, ಹಾಗಾಗಿ ಸೇಫ್ ಆಗಿರುತ್ತೆ ಅಂತ ಜನ ಖರೀದಿ ಮಾಡ್ತಾರೆ ಕೋಟ್ಯಾಂತರ ರೂಪಾಯಿ ಕೊಟ್ಟು. ಆದರೆ ಮಳೆ ಬಂದರೆ ಶತ್ರುವಿಗೂ ಬೇಡ ಅಂಥ ಪರಿಸ್ಥಿತಿ. ಹೆಬ್ಬಗೋಡಿ ಕಮ್ಮಸಂದ್ರ ನೋಡಿ, ಕಮ್ಮಸಂದ್ರದ ರಸ್ತೆ ಇದು. ರಾಜಧಾನಿ ಬೆಂಗಳೂರಿನ ಹೃದಯ ಭಾಗದಲ್ಲೇ ಇಂಥ ಪರಿಸ್ಥಿತಿ ಆದರೆ ಅಂದರೆ ಸಿಟಿಯ ಒಳಗೆ ನಿವಾಸಿಗಳನ್ನ ಮನೆಯಿಂದ ಹೊರ ತರ್ತಿದ್ದಾರೆ ಸಿಬ್ಬಂದಿ. ಈಗ ಡ್ಯಾಡೀಸ್ ಗಾರ್ಡನ್ ಲೇಔಟ್ ಇದು. ಆದರೆ ಹೆಬ್ಬಗೋಡಿ ಕಮ್ಮಸಂದ್ರ ಎರಡೂ ಕಡೆ ಕೂಡ ಜನ ಅಂತೂ ರಸ್ತೆಯಲ್ಲಿ ಓಡಾಡೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಮಟ್ಟಿಗೆ ನೀರಿದೆ. ಗೇಟ್ ಆಲ್ಮೋಸ್ಟ್ ಅರ್ಧ ಭಾಗ ಕಾರ್ಗಳೆಲ್ಲ ಮುಳುಗಿ ಹೋಗಿವೆ. ಇದು ಮನೆಯಿಂದ ಹೊರಬರೋಕ್ಕಾಗದೆ ಈಗ ತಮ್ಮ ತಮ್ಮ ಮನೆಗಳಲ್ಲೇ ಇರೋದು. ಇದು ರಾಜಧಾನಿ ಬೆಂಗಳೂರಿನ ಸದ್ಯದ ರಿಯಾಲಿಟಿ ಏನೇನಾಗಿದೆ ಅಂತ. ಸೊ ಮನೆ ಹೊರಗೆ ನಿಲ್ಲಿಸಿರುವಂಥ ವಾಹನಗಳೆಲ್ಲವೂ ಕೂಡ ಮುಳುಗಿ ಹೋಗಿದೆ, ಬೈಕ್ಗಳು ಕಾರ್ಗಳು. ಸೊ ಕಮ್ಮಸಂದ್ರ ಇನ್ನೊಂದು ಕಡೆ ನೋಡ್ತಾ ಇದ್ದಾರೆ, ಹೆಬ್ಬಗೋಡಿ ಮತ್ತು ಕಮ್ಮಸಂದ್ರ. ಸೊ ಅಗ್ನಿಶಾಮಕ ಸಿಬ್ಬಂದಿ ಸಾಧ್ಯವಾದಷ್ಟು ಎಲ್ಲಿ ನೀರನ್ನು ಕ್ಲಿಯರ್ ಮಾಡ್ಬೋದು ಅಲ್ಲಿ ವ್ಯವಸ್ಥೆ ಮಾಡ್ತಿದ್ದಾರೆ. ಆದರೆ ಕಾರ್ಗಳು ಆಲ್ಮೋಸ್ಟ್ ಎಲ್ಲ ಮುಳುಗಿ ಹೋಗಿದೆ, ಅರ್ಧಕ್ಕರ್ಧ ಮುಳುಗಿ ಹೋಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಮನೆ ಹೊರಗೆ ನಿಲ್ಲಿಸಿದಂಥ ಕಾರು ಬೈಕು ಮನೆಯೊಳಗಿರುವಂಥವ್ರು ಮನೆಯೊಳಗೇನೆ. ಸೊ ಒಂದಷ್ಟು ಮಂದಿಯನ್ನು ಈ JCBಯನ್ನು ಬಳಸುವ ಮೂಲಕ ಅಲ್ಲಿ ಸುರಕ್ಷಿತವಾಗಿ ಕಳಿಸುವಂಥ ಕೆಲಸ ಕಮ್ಮಸಂದ್ರದಲ್ಲಿ ಆಗ್ತಾ ಇದೆ. ಇನ್ನು ಬೆಂಗಳೂರು ನಗರದಲ್ಲಿ ಭಾರಿ ಮಳೆಯಿಂದಾಗಿ ಏನು ಅವಾಂತರ ಆಗಿದೆ. ದಾಸನಾಪುರ APMC ಮಾರ್ಕೆಟ್ಗೂ ಕೂಡ ಇವತ್ತು ತೊಂದರೆ ಆಯಿತು. ಅಲ್ಲೂ ಕೂಡ ತರಕಾರಿ ಮೂಟೆಗಳನ್ನು ಬೆಳಗಿನ ಜಾವ ಬಂದು ಅನ್ಲೋಡ್ ಆಗಿತ್ತು. ಆದರೆ ಆ ಎಲ್ಲ ಮೂಟೆಗಳು ಕೂಡ ಬಹುತೇಕ ಮಳೆಯಲ್ಲಿ ನೆಂದು ಹೋದವು. ಮಳೆ ನೀರಿನಿಂದಾಗಿ APMC ಮಾರ್ಕೆಟ್ ಜಲಾವೃತ, ತರಕಾರಿ ಮೂಟೆಗಳಿಟ್ಟಂಥ ಜಾಗ, ಆ ಒಂದು ಜಾಗಕ್ಕೆ ಮಳೆ ನೀರು ನುಗ್ಗಿದೆ. ವ್ಯಾಪಾರ ವಹಿವಾಟು ನಡೆಸಲಾಗಿದೆ. ರೈತರು ಕಂಗಾಲಾದರೂ. ಮಳೆ ನೀರಿನಿಂದಾಗಿ APMC ಮಾರ್ಕೆಟ್ನಲ್ಲಿ ಅವ್ಯವಸ್ಥೆ ಉಂಟಾಗಿತ್ತು. ನೋಡಿ, ಬೆಳಗ್ಗೆ ಅಷ್ಟೇ ಬಂದಿರುವಂಥ ಮೂಟೆಗಳು ಅವುಗಳನ್ನು ಅಲ್ಲಿ ಜೋಡಿಸಿಟ್ಟಿದ್ರು. ಆದರೆ ಒಮ್ಮೆಲೆ ಶುರುವಾಯಿತು ಮಳೆ. 3:30-4 ಗಂಟೆಗೆ ಶುರುವಾದಂಥ ಮಳೆ ನೋಡಿ, ಎಲ್ಲ ಮೂಟೆಗಳನ್ನು ಕೂಡ ನೀರು ಇಳಿತಾ ಇದೆ ಅದರಲ್ಲಿ. ಸೊ ಆಗಷ್ಟೇ ಬಂದಿರುವಂಥ ಒಂದಷ್ಟು ಲೋಡ್ಗಳು ಬೇರೆ ಬೇರೆ ಜಿಲ್ಲೆಗಳಿಂದ APMC ಮಾರ್ಕೆಟ್ಗೆ ಬಂದಿತ್ತು, ಲಾರಿಯಿಂದ ಇಳಿಸಿದ್ರು. ಸೊ ನೀವು ನೋಡ್ತಿರೋ ಹಾಗೆ ಮೂಲಂಗಿ ಸೇರಿದ ಹಾಗೆ ಅನೇಕ ವಸ್ತುಗಳು ನೀರು ಈ ಥರ ನಿಂತರೆ ಈ ಮೆಣಸಿನಕಾಯಿ ಇಂಥದ್ದೆಲ್ಲ ಕೊಳತೆ ಹೋಗುತ್ತೆ ಆಲ್ಮೋಸ್ಟ್. ಸೊ ನೀವು ನೋಡ್ತಾ ಇದ್ದೀರಿ, ಈಗ ತರಕಾರಿ ಮೂಟೆಗಳನ್ನು ಸಾಧ್ಯವಾದಷ್ಟು ಈ ಟಾರ್ಪಲ್ ಹಾಕಿ ಕವರ್ ಮಾಡಿದ್ದಾರೆ. ಬಟ್ ಆದರೂ ಈ ಮೂಟೆ ಕೆಳಗೇನು ನೀರು ನಿಂತಿದೆ, ಅದರಿಂದ ತರಕಾರಿ ಹಾಳಾಗುವಂಥ ಒಂದು ಭಯ ಇದೆ. ಹಾಗಾಗಿ ಅವ್ರನ್ನ ಆದಷ್ಟು ಅದನ್ನು ಶಿಫ್ಟ್ ಮಾಡುವಂಥದ್ರ ಪ್ರಯತ್ನದಲ್ಲಿದ್ದರು. ಬಟ್ ಇನ್ನೂ ಕೂಡ APMCಯ ಒಂದಷ್ಟು ಅಂಗಡಿಗಳು ಓಪನ್ ಆಗಿರಲಿಲ್ಲ. ಸೊ ಮಳೆ ನೀರಿನಿಂದಾಗಿ APMC ಮಾರ್ಕೆಟ್ನಲ್ಲಿ ಏನು ಅವಸ್ಥೆ ಆಯಿತು ಅಂತ ನೀವೀಗ 2 ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಸೊ ಕ್ಯಾರೆಟ್, ತರಕಾರಿ ಮುಂತಾದಂಥ ಸೊಪ್ಪುಗಳು ಇದೆಲ್ಲವೂ ಕೂಡ ಮಳೆಯಲ್ಲಿ ನೆಂದು ಹೋದವು. ಇನ್ನು ಮರದ ಕೊಂಬೆ ಬಿದ್ದು 6 ಜನರಿಗೆ ಗಾಯ ಆಗಿದೆ. ರಸ್ತೆಯಲ್ಲಿ ಹೋಗ್ತಿದ್ದವರ ಮೇಲೆ ಬಿದ್ದಂಥ ಮರದ ಕೊಂಬೆ ಮಾರುತಿ ಸೇವಾನಗರದಲ್ಲಿ ಆಗಿರುವಂಥ ಘಟನೆ ಇವತ್ತು ಬೆಳಗ್ಗೆ 7 ಗಂಟೆಗೆ. ಸೊ ಬೆಳಗ್ಗೆ 7 ಗಂಟೆಗೆ ಮರದ ಕೊಂಬೆಯೊಂದು ಬಿದ್ದು 6 ಜನರಿಗೆ ಗಾಯ ಆಗಿದೆ. ಪಾದಚಾರಿಗಳ ಮೇಲೆ ಬಿದ್ದಂಥ ಮರದ ಕೊಂಬೆ ಬಿದ್ದು ಶಾಲಾ ಬಾಲಕಿಗೂ ಕೂಡ ಗಾಯ ಆಗಿದೆ. ಸೊ ಮರದ ಕೊಂಬೆ ಬಿದ್ದ ಪರಿಣಾಮ ಒಬ್ಬರ ಸ್ಥಿತಿ ಕ್ರಿಟಿಕಲ್ ಆಗಿದೆ. ಭಾಳ ದೊಡ್ಡ ಗಾತ್ರದ ಕೊಂಬೆನೇ. ಸದ್ಯಕ್ಕೆ ಒಬ್ಬರು ಆಸ್ಪತ್ರೆಗೆ ದಾಖಲಾಗಿ ಅವರಿಗೆ ಟ್ರೀಟ್ಮೆಂಟ್, ಉಳಿದವ್ರಿಗೂ ಕೂಡ ಟ್ರೀಟ್ಮೆಂಟ್ ಆಗ್ತಿದೆ. ಒಬ್ಬರ ಪರಿಸ್ಥಿತಿ ಸ್ವಲ್ಪ ಕ್ರಿಟಿಕಲ್ ಆಗಿದೆ ಅನ್ನೋದೀಗ ನೀವು ನೋಡ್ತಿರೋ ಹಾಗೆ. 2 ತಿಂಗಳ ಹಿಂದೆನೇ ಮನವಿ ಮಾಡಲಾಗಿತ್ತು ಇವರಿಗೆ, ಒಂದು ಮರವನ್ನು ಕ್ಲಿಯರ್ ಮಾಡಿಸಿ ಯಾವಾಗ ಬೇಕಾದರೂ ಬೀಳ್ಬೋದು ಅಂತ. ಇತ್ತೀಚೆಗೆ ರಿಚ್ಮಂಡ್ ಸರ್ಕಲ್ನಲ್ಲೂ ಕೂಡ ಇಂಥದ್ದೇ ಘಟನೆ ಆಗಿತ್ತು. ಸೊ ಕೊಂಬೆ ತೆರವು ಮಾಡಲಿಲ್ಲ. ಶಾಸಕ KJ ಜಾರ್ಜ್ಗೆ ಮನವಿ ಮಾಡಿದ್ರು ಸ್ಥಳೀಯರು. ಇವಾಗ ನೋಡಿ, ಆವಾಗೇ ಕ್ಲಿಯರ್ ಮಾಡಿದರೆ ಈ ಅನಾಹುತ ಆಗ್ತಾ ಇರಲಿಲ್ಲ. ಆದರೆ ಈಗ 6 ಜನರಿಗೆ ಗಾಯ ಆಗಿದೆ. ಒಬ್ಬನ ಪರಿಸ್ಥಿತಿ ಕ್ರಿಟಿಕಲ್ ಇದೆ. ಒಂದು ಶಾಲಾ ಬಾಲಕಿ ಕೂಡ ಅಲ್ಲಿ ಬ್ಯಾಗನ್ನು ಕೂಡ ಗಮನಿಸ್ತಾ ಇದ್ದಾರೆ. ಒಂದು ಡಿಯೋ ವೆಹಿಕಲ್ನಲ್ಲಿ ಹೋಗ್ತಾ ಇದ್ದಂಥವ್ರು. ಸೊ ಅವ್ರಿಗೂ ಕೂಡ ಈ ಘಟನೆಯಲ್ಲಿ ಏಟಾಗಿದೆ. ಸೊ ಮಾರುತಿ ಸೇವಾನಗರ ಬೈಕ್ ಮತ್ತು ಪಾದಚಾರಿಗಳ ಮೇಲೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ, ಬೈಕ್ನಲ್ಲಿ ಪಾಸ್ ಆಗ್ತಿರ್ಬೇಕಾದ್ರೆ ಈ ಒಂದು ದೊಡ್ಡ ಕೊಂಬೆ ಬಿದ್ದಿದೆ.